ಜೈ ಹಿಂದ್ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ 2025ರ ದೆಹಲಿ ವಿಧಾನಸಭೆ ಚುನಾವಣೆಯ ಕುರಿತಾಗಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಗಳನ್ನು ಚರ್ಚೆ ಮಾಡೋಣ. ಅದರ ಜೊತೆಗೆ ಹಿಂದಿನ ಪರೀಕ್ಷೆಗಳಲ್ಲಿ ದೆಹಲಿ ವಿಧಾನಸಭೆ ಚುನಾವಣೆಗೆ ಸಂಬಂಧಿಸಿದಂತೆ ಕೇಳಿದಂತಹ ಪ್ರಮುಖ ಪ್ರಶ್ನೆಗಳನ್ನು ಕೂಡ ಡಿಸ್ಕಸ್ ಮಾಡೋಣ. ಸ್ನೇಹಿತರೆ, ಪ್ರತಿ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಇದೆ. ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಸ್ಟಾರ್ಟ್ ಮಾಡ್ತಿದ್ದೀವಿ. ಸೊ ಫಸ್ಟ್ ಕ್ವಶನ್ ಈ ರೀತಿ ಇದೆ. 2025ರ ದೆಹಲಿ ವಿಧಾನಸಭಾ ಚುನಾವಣೆಯಲ್ಲಿ ಅತಿ ಹೆಚ್ಚು ಬಹುಮತ ಪಡೆದ ಪಕ್ಷ ಯಾವುದು? ಸರಿಯಾದ ಉತ್ತರ ಬಿಜೆಪಿ. ಪ್ರಶ್ನೆ ಈ ರೀತಿ ಕೇಳ್ಬೋದು, 2025ರ ದೆಹಲಿ ವಿಧಾನಸಭಾ ಚುನಾವಣೆಯಲ್ಲಿ ಅತಿ ಹೆಚ್ಚು ಬಹುಮತ ಪಡೆದ ಬಿಜೆಪಿ ಎಷ್ಟು ಸ್ಥಾನವನ್ನು ಪಡೆದುಕೊಳ್ತು ಅಂತೇಳಿ. ಸರಿಯಾದ ಉತ್ತರ 48. ಹಾಗಾದರೆ ಎರಡನೇ ಸ್ಥಾನದಲ್ಲಿರುವ ಪಕ್ಷ ಯಾವುದು ಕೇಳಿದ್ರೆ, ಎರಡನೇ ಸ್ಥಾನದಲ್ಲಿರುವ ಪಕ್ಷ ಆಮ್ ಆದ್ಮಿ ಪಾರ್ಟಿ 22 ಸ್ಥಾನವನ್ನು ಗೆದ್ದುಕೊಂಡಿತು. ಬಿಜೆಪಿ ಪಕ್ಷವು ಎಷ್ಟು ವರ್ಷಗಳ ನಂತರ ದೆಹಲಿ ವಿಧಾನಸಭಾ ಚುನಾವಣೆಯಲ್ಲಿ ಬಹುಮತವನ್ನು ಪಡೆಯಿತು? ಸರಿಯಾದ ಉತ್ತರ 27 ವರ್ಷಗಳ ನಂತರ. 27 ವರ್ಷದ ಸುದೀರ್ಘ ಅವಧಿಯ ನಂತರ ಬಿಜೆಪಿ ಪಕ್ಷ ದೆಹಲಿ ವಿಧಾನಸಭಾ ಚುನಾವಣೆಯಲ್ಲಿ ಬಹುಮತವನ್ನು ಪಡೆಯಿತು. ದೆಹಲಿಯ ವಿಧಾನಸಭಾ ಚುನಾವಣೆ 2025ಕ್ಕೆ ಮತದಾನ ನಡೆದ ದಿನಾಂಕ ಯಾವುದು? ಸರಿಯಾದ ಉತ್ತರ ಫೆಬ್ರವರಿ 5, 2025. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ದೆಹಲಿ ವಿಧಾನಸಭಾ ಚುನಾವಣೆ 2025ರಲ್ಲಿ ಎಷ್ಟು ಮತದಾರರ ಪಟ್ಟಿಯಲ್ಲಿ ವೋಟರ್ ಲಿಸ್ಟ್ ಇರುತ್ತಲ್ಲ ಅದರಲ್ಲಿ ರಿಜಿಸ್ಟರ್ ಆಗಿದ್ರು? ಸರಿಯಾದ ಉತ್ತರ 1.5 ಕೋಟಿ ಮತದಾರರು, 1.5 crores ವೋಟರ್ಸ್ ಮತದಾರರು ರಿಜಿಸ್ಟರ್ ಆಗಿದ್ರು. ದೆಹಲಿಯ ವಿಧಾನಸಭಾ ಚುನಾವಣೆ 2025ರಲ್ಲಿ ಎಷ್ಟು ಶೇಕಡ ಮತದಾನವಾಗಿದೆ? ಸರಿಯಾದ ಉತ್ತರ 60.44% ಮತದಾನವಾಗಿದೆ. ಮತದಾನ ಎಷ್ಟಾಯಿತು ಹೇಳಿದ್ರೆ 40.44%. ದೆಹಲಿಯ ವಿಧಾನಸಭೆಗೆ ಮೊದಲ ಚುನಾವಣೆ ನಡೆದಿದ್ದು ಯಾವಾಗ? ಸರಿ ಉತ್ತರ 1952ರಲ್ಲಿ. 1952ರಲ್ಲಿ ಮೊದಲ ಸಾರಿ ವಿಧಾನಸಭೆ ಚುನಾವಣೆ ನಡೀತು ದೆಹಲಿಗೆ. ಸೊ 1952 27 ಮಾರ್ಚ್ ಎಂದು ನಡೆಯುತ್ತೆ. ಆಗ ಒಟ್ಟು ಸ್ಥಾನಗಳೆಷ್ಟಿತ್ತು ಕೇಳಿದ್ರೆ, ಆಗಿನ ಜನಸಂಖ್ಯೆಗೆ ಆಧರಿಸಿ ಒಟ್ಟು ಸ್ಥಾನಗಳು 48 ಇತ್ತು. ಈಗ ಒಟ್ಟು ಸ್ಥಾನಗಳೆಷ್ಟಿದೆ ಕೇಳಿದ್ರೆ 70 ಸ್ಥಾನಗಳಿವೆ. ದೆಹಲಿಯ ವಿಧಾನಸಭೆಯಲ್ಲಿ ಒಟ್ಟು ಎಷ್ಟು ಸ್ಥಾನಗಳಿವೆ? ಸರಿಯಾದ ಉತ್ತರ 70 ಸ್ಥಾನಗಳಿವೆ ಪ್ರಸ್ತುತ. ದೆಹಲಿ ವಿಧಾನಸಭೆಗೆ ಮೊದಲ ಚುನಾವಣೆ ಆದಾಗ ಎಷ್ಟಿತ್ತು? ಆಗ 48 ಸೀಟ್ ಇತ್ತು ಒಟ್ಟು. ಈಗ 70 ಸ್ಥಾನಗಳಿವೆ. ದೆಹಲಿಯ ಮೊದಲ ಮುಖ್ಯಮಂತ್ರಿ ಯಾರು? ಸರಿಯಾದ ಉತ್ತರ ಚೌಧರಿ ಬ್ರಹ್ಮಪ್ರಕಾಶ್ ಯಾದವ್ ಅವರು ದೆಹಲಿಯ ಮೊದಲ ಮುಖ್ಯಮಂತ್ರಿ. ಇವರು ಕಾಂಗ್ರೆಸ್ ಪಕ್ಷದಿಂದ ಆಯ್ಕೆಯಾಗಿದ್ದರು. ಸೊ ಮೊದಲ ಎರಡು ಚುನಾವಣೆಗಳನ್ನು ಕಾಂಗ್ರೆಸ್ ಗೆದ್ದುಕೊಂಡಿತ್ತು. ನಂತರದ 3, 4 ಮತ್ತು 5ನೇ ಚುನಾವಣೆಯನ್ನು ಬಿಜೆಪಿ ಗೆದ್ದುಕೊಂಡಿತ್ತು. ದೆಹಲಿಯ ವಿಧಾನಸಭೆಯಲ್ಲಿ ಬಹುಮತ ಪಡೆಯಲು ಎಷ್ಟು ಸ್ಥಾನಗಳನ್ನು ಗೆಲ್ಲಬೇಕು? ಸರಿಯಾದ ಉತ್ತರ 36. 70 ಒಟ್ಟು ಸ್ಥಾನ ಇರೋದ್ರಿಂದ 36 ಸ್ಥಾನ ಗೆದ್ದವರು ಅಧಿಕಾರವನ್ನು ಹಿಡಿತಾರೆ. ಬಹುಮತ ಪಡೆಯೋದಕ್ಕೆ 36 ಸ್ಥಾನಗಳು ಗೆಲ್ಲಬೇಕಾಗತ್ತೆ. ದೆಹಲಿಯ ಮೊದಲ ಮಹಿಳಾ ಮುಖ್ಯಮಂತ್ರಿ ಯಾರು? ಸರಿಯಾದ ಉತ್ತರ ಸುಷ್ಮಾ ಸ್ವರಾಜ್ ದೆಹಲಿಯ 5ನೇ ಮುಖ್ಯಮಂತ್ರಿ ಆಗಿದ್ರು ಮತ್ತು ದೆಹಲಿಯ ಮುಖ್ಯಮಂತ್ರಿಯಾದ ಮೊದಲ ಮಹಿಳೆ ಕೂಡ ಹೌದು ಇವರು. ನೋಡಿ, ಅಕ್ಟೋಬರ್ 1998ರಲ್ಲಿ ಇವರು ದೆಹಲಿಯ ಮುಖ್ಯಮಂತ್ರಿ ಆಗ್ತಾರೆ. ಬಿಜೆಪಿಯಿಂದ ಆಯ್ಕೆಯಾಗಿದ್ದರು ಇವರು. ದೆಹಲಿಗೆ ಒಟ್ಟು 3 ಮಹಿಳೆಯರು ಮುಖ್ಯಮಂತ್ರಿಗಳಾಗಿದ್ದಾರೆ. ಒಂದು ಸುಷ್ಮಾ ಸ್ವರಾಜ್ ಮೊದಲ ಮಹಿಳಾ ಮುಖ್ಯಮಂತ್ರಿ, ಇನ್ನೊಂದು ಶೀಲಾ ದೀಕ್ಷಿತ್, ಮೂರನೆಯವರು ಇತ್ತೀಚೆಗೆ ಮುಖ್ಯಮಂತ್ರಿ ಆಗಿದ್ದವರು ಅತಿಶಿ ಮಾರ್ಲೆನ್.
ಅತಿಶಿ ಮಾರ್ಲೆನ್. ದೆಹಲಿಯ ವಿಧಾನಸಭೆಯನ್ನು ಕೆಳಗಿನ ಯಾವ ವಿಧಿಯ ಅನ್ವಯ ಸ್ಥಾಪಿಸಲಾಯಿತು? ಸರಿಯಾದ ಉತ್ತರ 7 ಮಾರ್ಚ್ 1952 ಪಾರ್ಟ್ ಸಿ ರಾಜ್ಯ ಸರ್ಕಾರ ಅಧಿನಿಯಮ 1951. 7 ಮಾರ್ಚ್ 1952ರಲ್ಲಿ ಈ ಒಂದು ದೆಹಲಿಯ ವಿಧಾನಸಭೆಯನ್ನು ಸ್ಥಾಪಿಸಲಾಯಿತು. ಯಾವ ಅಧಿನಿಯಮ ಕೇಳಿದ್ರೆ ಪಾರ್ಟ್ ಸಿ ರಾಜ್ಯ ಸರ್ಕಾರ ಅಧಿನಿಯಮ 1951. ದೆಹಲಿಯನ್ನು ಕೇಂದ್ರಾಡಳಿತ ಪ್ರದೇಶವಾಗಿ ಘೋಷಣೆ ಮಾಡಿದ್ದು ಯಾವಾಗ? ಸರಿಯಾದ ಉತ್ತರ 1 ನವೆಂಬರ್ 1956 ಯೂನಿಯನ್ ಟೆರಿಟರಿಯಾಗಿ ಘೋಷಣೆ ಮಾಡಿದ್ದು. ದೆಹಲಿಯನ್ನು ರಾಷ್ಟ್ರೀಯ ರಾಜಧಾನಿ ಕ್ಷೇತ್ರವನ್ನಾಗಿ ಘೋಷಣೆ ಮಾಡಿದ ವರ್ಷ ಯಾವುದು? ಸರಿಯಾದ ಉತ್ತರ 1991. ದೇಶದ ರಾಜಧಾನಿಯನ್ನಾಗಿ ಘೋಷಣೆ ಮಾಡಿದ್ದು 1991 ನ್ಯಾಷನಲ್ ಕ್ಯಾಪಿಟಲ್ ರೀಜನ್. ನ್ಯಾಷನಲ್ ಕ್ಯಾಪಿಟಲ್ ರೀಜನ್ ರಾಷ್ಟ್ರೀಯ ರಾಜಧಾನಿ ಕ್ಷೇತ್ರವನ್ನಾಗಿ ಘೋಷಣೆ ಮಾಡಿದ್ದು. ಈ ಕೆಳಗಿನ ಯಾವ ರಾಜಮನೆತನದ ಅಡಿಯಲ್ಲಿ ದೆಹಲಿಯು ಮೊಟ್ಟ ಮೊದಲಿಗೆ ರಾಜಧಾನಿ ಆಯಿತು? ಸರಿಯಾದ ಉತ್ತರ ತೋಮರ್ ರಾಜವಂಶದ ಒಂದು ಆಳ್ವಿಕೆಯ ಸಂದರ್ಭದಲ್ಲಿ. ದೆಹಲಿಯು ಈ ಕೆಳಗಿನ ಯಾವ ರಾಜ್ಯಗಳೊಂದಿಗೆ ತನ್ನ ಗಡಿಯನ್ನು ಹಂಚಿಕೊಳ್ಳುತ್ತೆ? ಸರಿಯಾದ ಉತ್ತರ ಎ ಮತ್ತು ಬಿ ಎರಡೂ ಹೌದು, ಹರಿಯಾಣ ಮತ್ತು ಉತ್ತರ ಪ್ರದೇಶ್. ಈ ಕೆಳಗಿನ ಯಾವ ಶತಮಾನದಲ್ಲಿ ದೆಹಲಿಯ ಕುತುಬ್ ಮಿನಾರನ್ನು ಸ್ಥಾಪಿಸಲಾಯಿತು? ಸರಿಯಾದ ಉತ್ತರ 12ನೇ ಶತಮಾನದಲ್ಲಿ ಇದು ಸ್ಥಾಪನೆ ಆಗುತ್ತೆ. 12ನೇ ಶತಮಾನದಲ್ಲಿ 1193ರಲ್ಲಿ ಇದನ್ನು ಕುತುಬುದ್ದೀನ್ ಐಬಕ್ ಕಟ್ಟೋದಕ್ಕೆ ಶುರು ಮಾಡ್ತಾನೆ. ಕುತುಬುದ್ದೀನ್ ಐಬಕ್. ಈ ದೆಹಲಿಯ ಕುತುಬ್ ಮಿನಾರ್ ಸ್ಥಾಪನೆಯನ್ನು ಪೂರ್ಣಗೊಳಿಸಿದವನು ಯಾರು ಕೇಳಿದ್ರೆ ಪೂರ್ಣಗೊಳಿಸಿದ್ದು 1220ರಲ್ಲಿ ಇಲ್ತಮಶ್. ಈ ಎರಡೂ ಪ್ರಶ್ನೆಯನ್ನು ತುಂಬ ಸರಿ ಕೇಳಿದ್ದಾರೆ. ದೆಹಲಿಯ ಕುತುಬ್ ಮಿನಾರ್ ಪೂರ್ಣಗೊಳಿಸಿದವರು ಯಾರು ಅಂತೇಳಿ, ದೆಹಲಿಯ ಕುತುಬ್ ಮಿನಾರ್ ಸ್ಥಾಪನೆಯನ್ನು ಪ್ರಾರಂಭಿಸಿದವರು ಯಾರು ಅಂತೇಳಿ ಎರಡೂ ಅಂಶ ಗೊತ್ತಿರಲಿ. ಈ ಕೆಳಗಿನ ಯಾವ ವರ್ಷದಲ್ಲಿ ದೆಹಲಿಯು ಭಾರತದ ರಾಜಧಾನಿ ಆಯಿತು? ಸರಿಯಾದ ಉತ್ತರ 1911ರಲ್ಲಿ. ಮೊದಲು ಯಾವುದಿತ್ತು ದೆಹಲಿಗೆ ಮೊದಲು ಅಂತ ಕೇಳ್ಬೋದು, ಕಲ್ಕತ್ತಾ ಅಂತ ಗೊತ್ತಿರಲಿ. ದೆಹಲಿಯನ್ನು ಆಳಿದ ಮೊದಲ ಮಹಿಳಾ ಸುಲ್ತಾನ್ ರಜಿಯಾ ಸುಲ್ತಾನ್ ಕೆಳಗಿನ ಯಾವ ರಾಜವಂಶಕ್ಕೆ ಸೇರಿದವಳು? ಸರಿಯಾದ ಉತ್ತರ ಗುಲಾಮಿ ವಂಶಕ್ಕೆ ಸೇರಿದವಳು ರಜಿಯಾ ಸುಲ್ತಾನ್. ಇವಳು ದೆಹಲಿಯನ್ನು ಆಳಿದ ಮೊದಲ ಮಹಿಳಾ ಸುಲ್ತಾನ. ದೆಹಲಿಯ ಕೆಂಪು ಕೋಟೆಯನ್ನು ನಿರ್ಮಾಣ ಮಾಡಿದವರು ಯಾರು? ಸರಿಯಾದ ಉತ್ತರ ಶಹಜಹಾನ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಕೊನೆಯ ಪ್ರಶ್ನೆ ಈ ರೀತಿ ಇದೆ, ದೆಹಲಿಯು ಈ ಕೆಳಗಿನ ಯಾವ ನದಿಯ ದಡದ ಮೇಲಿದೆ? ಆಪ್ಷನ್ಸ್ ಈ ರೀತಿ ಇದೆ, ಗಂಗಾ, ಯಮುನಾ, ಸರಿಯು, ಗೋಮತಿ. ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.